ಗೋಮಾತ ಗೋಮಾತ ಗೋಮಾತಕ್ಕೆ ಸಾಕೋದು ಯಾರು? 95% ರೈತರು ಹಿಂದೂ ಅಲ್ಲ. ಸಂತೆಯಲ್ಲಿ ತೊಗೊಂಬಂದು ಸೇಲ್ ಮಾಡೋದು ಯಾರು? 95% ಹಿಂದೂ. ದುಡ್ಡು ಮಾಡ್ಕೊಂಡು ಹೋಗ್ಬಿಡ್ತಾರೆ. ತಗೊಳೋದು ಯಾರು? ಮುಸ್ಲಿಮ್ಸು ಅಂತ ಹೇಳೋದು ಇವರು. ಬಟ್ಟು ಮುಸ್ಲಿಮ್ಸೇ ಅವರು ಕಸಾಯಿ ಕೊಯ್ತಾರಲ್ಲ, ನಿಮ್ಮ ಹಸುನ ಗೋಮಾತನ ಅವ್ರಿಗೆ ಕಸಾಯಿ ಅನ್ನೋದು. ಅವ್ರು ತಗೊಂಬಂದು ಸಾಯಿಸಿ ದುಡ್ಡು ಮಾಡ್ತಾರೆ. ಯಾರು? ಇಲ್ಲಿ ರೈತರು ಕೊಟ್ಬಿಟ್ಟು ದುಡ್ಡು ಮಾಡ್ಕೊತಾರೆ. ಇಲ್ಲಿ ಕಸಾಯಿ ತೊಗೊಂಬಂದು ದುಡ್ಡು ಮಾಡ್ಕೊತಾರೆ. 350 ರೂಪಾಯಿನಿಂದ ಸೇಲ್ ಮಾಡಿಕೊಂಡು. ಹೆಸ್ರು ಕೆಟ್ಟದ್ದು ಯಾರ್ದು? ಮುಸ್ಲಿಮ್ಸ್. ಮುಸಲ್ಮಾನರು ಕೊಯ್ಯೋದು ಗೌಮಾತನ ತಿನ್ನೋದು ತಿಂತಾರಪ್ಪ, ಇಲ್ಲ ಅಂತಿಲ್ಲ. ಎಲ್ಲರೂ ತಿನ್ನಲ್ಲ. ನಮ್ಮೂರಿಗೆ ಬಂದುಬಿಡು, ಮೇಡಿ ಮಲ್ಸಂದ್ರ ಪುನೀತ್ ಕೆರೆ ಬಂದು ನೋಡು ಎಷ್ಟು ಕೊಯ್ತಾರೆ. ಬಟ್ ಇವ್ರು ಕೊಯ್ಯೋದು ಮುಂಚೆ ನೀನು ಸಂತೆಗೆ ಹೋಗು. ನಿಮ್ಮ ತಾಯಿ ಅಲ್ಲ, ಗೌಮಾತ ಅಲ್ಲ, ನೀನು ಸೇಲ್ ಮಾಡೋಕ್ಕೆ ಕೊಡಬಾರ್ದು. ಸೇಲ್ ಮಾಡೋಂಗಿದ್ರೆ ನನಗೆ ಮಾಡಿ. ನೀವು ಎಲ್ಲ ಪುನೀತ್ ಕೆರೆ ಅವರು ಎಲ್ಲ ಎಷ್ಟು ಚಮಚಗಳು, ನೀನು ದೊಡ್ಡ ಚಮಚನೇ, ಎಷ್ಟು ಚಮಚಗಳಿದ್ದಾರೆ. ಸಂತೆಗೆ ಹೋಗು, ಎಲ್ಲ ಸಂತೆ ಗೊತ್ತಲ್ಲ, ನಾನು ಬರ್ತೀನಿ ಬೇಕಂದ್ರೆ ಜೊತೆಗ. ನೀನು ಕಸಾಯಿಗಳ್ಗೆ ಹಸುನು ಗೋಮಾತನೂ ಕೊಡಬಾರ್ದು ಅಂತ ಹೇಳು. ಏನು ಅದ್ರದ್ದು ರೇಟ್ ಹೇಳ್ತಾರೆ, ಬೆಲೆ ಹೇಳ್ತಾರೆ, ಅದರಿಂದ 1-2-3 ಸಾವಿರ ಜಾಸ್ತಿ ಕೊಟ್ಟು ನೀನು ತೊಗೊಂಡೋಗಿ ನಿನ್ನ ಮನೆಗೆ ಸಾಕೋ. ಯಾವನು ಬೇಡ ಅಂತಾರೆ? ಮಾಡೋದು ಸಂತೆಯಲ್ಲಿ ತೊಗೊಂಬಂದು ದಲಾಲಿ ನಿಮ್ಮವರೇ. ತೊಗೊಂಬಂದು ಕೊಯ್ದು ಮಾಡ್ಕೊಳೋದು 300-350 ರೂಪಾಯಿಗೆ ಕಸಾಯಿಗಳು. ಕೆಟ್ಟ ಹೆಸರು ಯಾರಿಗೆ ಬರೋದು? ಮುಸಲ್ಮಾನರು ತಿಂತಾರೆ, ಎಲ್ಲರೂ ತಿನ್ನಲ್ಲ. ಅದರಾಗ ಕೆಲವ್ರು ತಿಂತಾರೆ, ಕೆಲವ್ರು ತಿನ್ನಲ್ಲ. ಬಟ್ ಯಾರು ಏನನ್ನ ತಿನ್ಕೊಳ್ಳಿ, ನಮ್ಗೆ ಬೇಕಾಗಿಲ್ಲ. ನಿನ್ಗೆ ಹೇಳ್ತಾ ಇರೋದು ನಾನು, ನೀನು ದಮ್ಮಿದ್ರೆ ತಾಕತ್ತಿದ್ರೆ ಸಂತೆಗೆ ಹೋಗು, ಊರು ಮನೆ ಹೋಗು, ಒಂದು ಪಾಂಪ್ಲೆಟ್ ಮಾಡ್ಕೊ. ಗೌನ ಸೇಲ್ ಮಾಡೋಂಗಿದ್ರೆ ನಿನ್ನ ನಂಬರ್ ಹಾಕ್ಬಿಡು, ಈ ನಂಬರ್ನ ಫೋನ್ ಮಾಡಿ ನಾನು ಬಂದು ತಗೊಂಡು ಹೋಗ್ತೀನಿ ಅಂತ. ಆವಾಗ ನೀನು ಗೌ ರಕ್ಷಾಗನೇ ನೀವು. ಆವಾಗ ಗಂಟ ಇಲ್ಲ. ಸುಮ್ಮನೆ ಯಾವನು ಬರ್ತಾನೆ ಡ್ರೈವರು, ಅವ್ನಿಗೆ ಸಾಯಿಸ್ಬಿಡೋದು. ಏನಿದೆಲ್ಲ? ನಿನ್ನ ದಮ್ಮಿದ್ರೆ ಊರು ಸುತ್ತು. ನಮ್ಮ ಪೇರು ಮುತ್ತು ಅಂತ ನಂಬರ್ ಕೊಡು, ತಗೊಂಡೋಗು. ಯಾರು ಸೇಲ್ ಮಾಡ್ತಾರೋ ಅವರು ಈ ಕಸಾಯಿನಿಂದ ಜಾಸ್ತಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ರೇಟು ತಗೊಂಡೋಗು. ಯಾರು ಬೇಡ ಅಂತಾರೆ?